ಒಂದು ಕಾಕತಾಳಿ ಅನ್ನುವಂಥ ರೀತಿಯಲ್ಲಿ ಚಂದನ್ ಮತ್ತು ನಿವೇದಿತಾ ಅವರ ವಿಚ್ಛೇದನ ಇದೆ ಏನಿತ್ತು ಅದು ಒಪ್ಪಂದದ ಮೇರೆಗೆ ಆಗಿರ್ತಕ್ಕಂಥದ್ದು. ಅದು ಕೂಡ ಜೂನ್ 6ರಂದು ಕೂಡ ಅವರ ಏನು ಡೈವರ್ಸ್ಗೆ ಅಪ್ಲೈ ಮಾಡಿದ್ರು, ಅದೇ ಶಾಂತಿನಗರದ ಕೌಟುಂಬಿಕ ಫ್ಯಾಮಿಲಿ ಕೋರ್ಟ್ನಲ್ಲಿ. ಸೊ ಅದೇ ರೀತಿಯಾಗಿ ಈಗ ಯುವ ಒಂದು ವಿಚ್ಛೇದನದ ವಿಚಾರ ಏನಿದೆಯೋ ಅದಕ್ಕಿಂತ ಒಂದಿಷ್ಟು ಭಿನ್ನವಾಗಿರ್ತಕ್ಕಂಥದ್ದು. ಯುವ ಕೂಡ ತನಗೆ ಹೆಂಡತಿಯಿಂದ ಶ್ರೀದೇವಿ ಅವರಿಂದ ಅಗೌರವ ಆಗ್ತಾ ಇದೆ, ಒಂದಿಷ್ಟು ಮಾನಸಿಕ ಕಿರುಕುಳ ಕೊಡುವಂತಹ ಘಟನಾವಳಿಗಳು ನಡೆದಿವೆ ಅನ್ನುವಂತಹ ಕಾರಣವನ್ನು ಕೋರಿ ಭಾರತೀಯ ವಿವಾಹ ಕಾಯ್ದೆ 13(1)A ಅಡಿನಲ್ಲಿ ಏನು ಅಂತಂದ್ರೆ ಜೂನ್ 6ರಂದೇ ಯುವ ಕೂಡ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಸಹಜವಾಗಿ ಏನಂತಂದ್ರೆ ಈಗ ಶ್ರೀದೇವಿ ಅವರಿಗೆ ಒಂದು ಉತ್ತರ ಕೇಳಲಿಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಮಗೆ ಸಿಕ್ಕಿರ್ತಕ್ಕಂಥ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಶ್ರೀದೇವಿ ಅವರು ಕಳೆದ ಒಂದು 6ರಿಂದ 8 ತಿಂಗಳ ಹಿಂದೆನೆ ಕೂಡ ಅಂದ್ರೆ ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ. ತಮ್ಮ ಎಲ್ಲ ಬಟ್ಟೆಗಳನ್ನಾಗಿರ್ಬೋದು, ಒಡವೆಗಳನ್ನಾಗಿರ್ಬೋದು, ಅಂದ್ರೆ ತಮಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಸದ್ಯಕ್ಕೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದು. ಸೊ ಅಮೆರಿಕದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದೀವಿ ಅನ್ನುವಂಥ ಮಾಹಿತಿನ ಮಾತ್ರ ರವಾನೆ ಮಾಡಿರ್ತಕ್ಕಂಥವ್ರು ಕಳೆದ 1 ವರ್ಷದಿಂದ ಅಲ್ಲೇ ಇದ್ದಾರೆ. ಬಟ್ ಈಗ ಏನು ಅಂತಂದ್ರೆ ಸಮನ್ಸ್ ಜಾರಿ ಮಾಡಲಾಗಿದೆಯೋ ನೋಟಿಸ್ಗೆ ಉತ್ತರವನ್ನ ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಸಹಜವಾಗಿ ಯುವ ಏನಂತಂದ್ರೆ ತನಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಮೆನ್ಷನ್ ಮಾಡಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಕೋರಿದ್ರೆ, ಇತ್ತ ಶ್ರೀದೇವಿ ಭೈರಪ್ಪ ಮಾತ್ರ ತನಗೆ ಒಂದು ರೀತಿ ಇಚ್ಛೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಾರಣಗಳನ್ನ ಕೊಡ್ತಾ ಇರೋದ್ರ ಜೊತೆಗೆ ಅವರು ಕೂಡ ಒಂದಿಷ್ಟು ಪ್ರತಿ ಕಾರಣಗಳನ್ನ ಕೊಡ್ತಾರೆ. ಸಹಜವಾಗಿ ಇವರಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನು ಕೊಡಬಹುದು, ಮತ್ತೆ ಡೈವರ್ಸ್ಗೆ ಒಪ್ಪಂದ ಇದೆಯೋ ಅಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದೆ. ಸೊ ಈಗ ಜುಲೈ 4ಕ್ಕೆ ಏನಂತಂದ್ರೆ ಸಮನ್ಸ್ ಜಾರಿ ಮಾಡಿರ್ತಕ್ಕಂಥದ್ದು ಮತ್ತೆ ಅರ್ಜಿಯನ್ನ ಮುಂದೂಡಿರ್ತಕ್ಕಂಥದ್ದು. ಫ್ಯಾಮಿಲಿ ಕೋರ್ಟ್ನಲ್ಲಿ ಸ್ವತಃ ಶ್ರೀದೇವಿ ಭೈರಪ್ಪ ಅವರೇ ಬಂದು ಅದಕ್ಕೆ ಉತ್ತರವನ್ನು ಕೊಡ್ತಾರಾ ಅಥವಾ ವಕೀಲರ ಮುಖಾಂತರ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗ ನೀವು ಹೇಳಿದಾಗೆ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಆಗಿರುವಂತಹ ಒಂದಿಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ರಾಜ್ಕುಮಾರ್ ಅಕಾಡೆಮಿಯ ಮೇಲೆ ಮತ್ತೆ ಜೊತೆಗೆ ರಾಘಣ್ಣ ಮತ್ತು ಏನು ಯುವ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಾಪರ್ಟಿ ಇದೆಯೋ ಅದರ ಮೇಲೆ ಸುಮಾರು ಒಂದು 7ರಿಂದ 8 ಕೋಟಿ ರೂಪಾಯಿ ಲೋನ್ಗಳನ್ನು ಕೂಡ ಪಡೆಯಲಾಗಿದೆ. ಆ ಲೋನ್ನ ಹಣವನ್ನ ಶ್ರೀದೇವಿ ಅವರು ತಮ್ಮ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ರು ಸೊ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಾರೆ ಈ ಎಲ್ಲಾ ವಿಚಾರಗಳು, ಈ ಎಲ್ಲ ಡಿಸ್ಪ್ಯೂಟ್ ಯಾವ ರೀತಿ ಹಂತವನ್ನು ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಹಜವಾಗಿ ಅದೆಲ್ಲ ಪ್ರಕ್ರಿಯೆಗಳ ವಿಚಾರವಾಗಿ ಕೂಡ ಈಗ ಶ್ರೀದೇವಿಯರಿಂದ ಉತ್ತರವನ್ನ ಬಯಸ್ತಾ ಇದೆ ದೊಡ್ಡ ಮನೆ. ಒಂದು ವೇಳೆ ಶ್ರೀದೇವಿ ಅವರು ಮಾತುಕತೆಯನ್ನ ಮಾಡಿ ಅವ್ರು ತಮ್ಮದೇ ಆಗಿರ್ತಕ್ಕಂಥ ಕಾರಣ ಕೊಡೋಕೆ ಮುಂದಾದ್ರೆ ದೊಡ್ಡ ಮನೆಯವರು ಕೂಡ ಅದಕ್ಕೆ ಪ್ರತಿ ಕಾರಣಗಳಾಗಿ ಅಂದ್ರೆ ಒಂದಿಷ್ಟು ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಆ ವರ್ಗಾವಣೆ ಆಗಿರ್ತಕ್ಕಂಥ ಹಣ ಯಾವ್ದಕ್ಕೆ ಬಳಕೆ ಆಯ್ತು, ಯಾವ ರೀತಿ ಬಳಕೆ ಆಯ್ತು, ಸೊ ಈಗ ಅದಕ್ಕೆ ಯಾವ ರೀತಿಯ ನಾವು ಅದನ್ನ ಅಂದ್ರೆ ಲೋನ್ಗೆ ಬಡ್ಡಿ ಕಟ್ತಾ ಇರತಕ್ಕಂಥದ್ರ ಬೆನ್ನೆಲೆ ಅದನ್ನ ತೀರಿಸುವಂತ ಪ್ರಯತ್ನಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪ್ರಕ್ರಿಯೆಗಳು ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ಸಹಜವಾಗಿ ಇಬ್ಬರ ನಡುವೆ ಒಪ್ಪಂದದ ಮೇರೆಗೆ ಈ ಒಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅದು ಸರಳವಾಗಿ ಬಗೆಹರಿಯುವಂತಹ ಸಾಧ್ಯತೆಗಳಿತ್ತು ಚಂದನ್ ಮತ್ತು ನಿವೇದಿತಾ ಪ್ರಕರಣದ ರೀತಿ. ಬಟ್ ಇದು ಅದಕ್ಕಿಂತ ಭಿನ್ನವಾಗಿದೆ. ಒಂದು ಕಡೆ ಯುವ ತನಗಾಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರೆ ಇತ್ತ ಶ್ರೀದೇವಿ ಕೂಡ ತನ್ನದೇ ಆಗಿರ್ತಕ್ಕಂತಹ ಕಾರಣಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ರೀತಿ ದೊಡ್ಡ ಮನೆಯ ಕುಟುಂಬಕ್ಕೆ ಇದು ಆಘಾತ ಅಂತಾನೆ ಹೇಳ್ಬೋದು. ಒಂದು ರೀತಿ ಈ ರೀತಿಯ ಬೆಳವಣಿಗೆ ಯಾವತ್ತೂ ಕೂಡ ಆಗಿರಲಿಲ್ಲ. ದೊಡ್ಡ ಮನೆ ಕುಟುಂಬದಲ್ಲಿ ಇದು ಮೊದಲ ಡೈವರ್ಸ್ ಅನ್ನುವಂತಹ ವಿಚಾರ ಇರುವಂತದ್ದು. ಸೊ ಈಗ ಇದಕ್ಕೆ ಪೂರಕ ಅನ್ನುವಂಥದ್ದು ಈ ಭಿನ್ನಾಭಿಪ್ರಾಯ ಮತ್ತು ಮನಸ್ಥಿತಿ ಇದೆ ಅನ್ನುವಂಥದ್ದಕ್ಕೆ ಒಂದು ಕಾರಣವನ್ನು ಹೇಳೋದಾದ್ರೆ ಮೇ 28 ಕಳೆದ ತಿಂಗಳು ಅಂದ್ರೆ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಕೂಡ ಇರುತ್ತೆ. ಆ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಯಾವುದೇ ದೊಡ್ಡ ಮನೆ ಅಭಿಮಾನಿಗಳಾಗ್ಲಿ ಮತ್ತೆ ದೊಡ್ಡ ಮನೆ ಕುಟುಂಬ ಆಗ್ಲಿ ಅದನ್ನ ಸಂಭ್ರಮಿಸಿರೋದಿಲ್ಲ. ಸಹಜವಾಗಿ ಅಲ್ಲೇ ಗೊತ್ತಾಗುತ್ತೆ ಈ ರೀತಿಯ ಒಂದು ಸಮಸ್ಯೆ ಇದ್ದದ್ದು ನಿಜ, ಅವ್ರು ಇದನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿಗಳು ಹರಿದಾಡ್ತಾ ಇತ್ತು. ಬಟ್ ಈಗ ಅಧಿಕೃತವಾಗಿ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು.